ನನ್ನ ಒಂದು ಸೇವಾವಧಿ ಈ ಜಿಲ್ಲೆಯಲ್ಲಿಯೇ ಪೂರ್ಣಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ನಿಮ್ಮೊಂದಿಗೆ ಒಂದಷ್ಟು ಅನೌಪಚಾರಿಕವಾಗಿ ಮಾತಾಡಬೇಕು. ಆ ಮೂಲಕವಾಗಿ ಸುಮಾರು 19 ತಿಂಗಳು ನಾನು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಕೋಲಾರದ ಜನತೆ, ರಾಜ್ಯ ಸರ್ಕಾರ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಚುನಾಯಿತ ಪ್ರತಿನಿಧಿಗಳು, ಮುಖಂಡರುಗಳು, ಜಿಲ್ಲಾ ಉಸ್ತುವಾರಿ ಸಚಿವರುಗಳು, ಮಾಜಿ ಶಾಸಕರುಗಳು ಮತ್ತು ಎಲ್ಲ ಸಂಘಟನೆಗಳು, ಸಾರ್ವಜನಿಕರು, ಪ್ರತಿಯೊಬ್ಬರಿಗೂ ನಾನು ಹೃದಯ ತುಂಬಿ ಕೃತಜ್ಞತೆಗಳನ್ನು ಅರ್ಪಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾನು ನಿಮ್ಮನ್ನು ಈ ಒಂದು ಸುದ್ದಿಗೋಷ್ಠಿಗೆ ಆಹ್ವಾನ ಮಾಡ್ತಿದ್ದೇನೆ. ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ನನ್ನ ಸೇವಾವಧಿ ಈ ತಿಂಗಳು 31ಕ್ಕೆ ಕೊನೆ ಆಗ್ತದೆ. ನನ್ನ ಒಂದು ಕೋಲಾರದ ಸೇವಾವಧಿಯ ಬಗ್ಗೆ ಹೇಳೋದಾದರೆ 33 ವರ್ಷದ ಹಿಂದೆ ಇದೇ ಕೋಲಾರ ಜಿಲ್ಲೆಯಲ್ಲಿ ಸರ್ಕಾರಿ ಕಾಲೇಜಿನ ಮೇಸ್ಟ್ರಾಗಿ ನಾನು ಬಂದೆ. ಚಿಂತಾಮಣಿ ಕಾಲೇಜಿನಲ್ಲಿ ನಾನು ಶುರು ಮಾಡಿದೆ 1992 ಡಿಸೆಂಬರ್. ನೋಡಿ, ಕಾಕತಾಳೀಯ 92 ಡಿಸೆಂಬರ್ 26ಕ್ಕೆ ರಿಪೋರ್ಟ್ ಮಾಡ್ತೀನಿ ಕೋಲಾರ ಜಿಲ್ಲೆಯಲ್ಲಿ ಮೇಸ್ಟ್ರಾಗಿ. 2024 ಡಿಸೆಂಬರ್ 26 ಕೋಲಾರದಲ್ಲಿ ಕೋಲಾರ ಜಿಲ್ಲಾಧಿಕಾರಿಯಾಗಿ ವರದಿ ಮಾಡ್ಕೊತೀನಿ. ನಂಗೆ ಗೊತ್ತಿಲ್ಲ, ಕಾಕತಾಳೀಯ ಅಂತ ಹೇಳೋದಷ್ಟೇ ನನಗೆ ಗೊತ್ತಿರೋದು. ಆದರೆ ಇದೇ ಜಿಲ್ಲೆಗೆ ಜಿಲ್ಲಾಧಿಕಾರಿಯಾಗಿ ಬರ್ತೀನಿ ಅಂತ ನನಗೆ ಅನಿಸಿರಲಿಲ್ಲ. ಬಂದ ನಂತರದಲ್ಲಿ ನಂದು ಒಂದು ರೀತಿ ಈ ಸರ್ಕಾರಿ ಕೆಲಸ ಎಲ್ಲಿ ಪ್ರಾರಂಭ ಮಾಡಿದ್ನೋ ಅಲ್ಲೇ ಪೂರ್ಣಗೊಳಿಸುವ ಹಾಗೆ ಒಂದು ಸರ್ಕಲ್ ಕಂಪ್ಲೀಟ್ ಆಯಿತೇನೋ ಅಂತ ಅನಿಸುತ್ತೆ. ನನಗೆ ಇಡೀ ಕರ್ನಾಟಕದ ಜನ ಅನ್ನ ಹಾಕಿ ಸಾಕಿದ್ದಾರೆ, ನನ್ನ ಕುಟುಂಬವನ್ನು. ನಾನು ನನ್ನ ಕುಟುಂಬ ಜೀವ ಇರುವವರೆಗೂ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಕರ್ನಾಟಕ ಜನತೆಗೆ ಚಿರಋಣಿಯಾಗಿ ಇರ್ತೀವಿ. ಯಾಕೆಂದರೆ ನಮ್ಮನ್ನು ಸಾಕಿದ್ದೇ ಕರ್ನಾಟಕದ ಜನ. ಆದರೆ ಇಲ್ಲಿ ಕೋಲಾರದಲ್ಲಿ ವಿಶೇಷ ಏನಪ್ಪ ಅಂದರೆ 2 ಸಾರಿ ನಮ್ಮನ್ನು ಅನ್ನ ಹಾಕಿ ಸಾಕ್ತಾರೆ. ಮೊದಲನೇ ಸಾರಿ 8 ವರ್ಷಗಳ ಕಾಲ ನಾನು ಮೇಸ್ಟ್ರಾಗಿರ್ತೀನಿ. ಈಗ 19 ತಿಂಗಳು ನಾನು ಜಿಲ್ಲಾಧಿಕಾರಿಯಾಗಿ ಬಂದು ಈ ಒಂದು ಕೋಲಾರ ಜಿಲ್ಲೆಯ ಜನರ ಋಣವನ್ನು ನಾನು ಯಾವತ್ತೂ ಮರಲಿಕ್ಕೆ ಸಾಧ್ಯವಿಲ್ಲ. ಆ ಕಾರಣಕ್ಕಾಗಿ ಮನುಷ್ಯರಲ್ಲಿ ಭಾಳ ಮುಖ್ಯವಾಗಿರಬೇಕಾಗಿರೋದು ಕೃತಜ್ಞತೆ. ಆ ಕೃತಜ್ಞತಾಪೂರ್ವಕವಾಗಿ ಧನ್ಯತೆಯಿಂದ ನಾನು ನನ್ನ ಎಲ್ಲ ಜನರನ್ನು, ಎಲ್ಲ ಸನ್ಮಿತ್ರರನ್ನು, ಸಹೋದ್ಯೋಗಿಗಳನ್ನು, ಶಾಸಕರುಗಳನ್ನು, ಸಂಸದರನ್ನು, ಮಾಜಿ ಶಾಸಕರುಗಳು, ಸಂಸದರುಗಳು ಮತ್ತು ಹಿರಿಯ ನಾಯಕರುಗಳು, ಮಂತ್ರಿಗಳು, ಭಾಳಷ್ಟು ಜನ ಸಂಘಟನೆಗಳು, ರೈತ ಸಂಘಟನೆಗಳಾಗ್ಬೋದು, ದಲಿತ ಸಂಘಟನೆಗಳಾಗ್ಬೋದು, ಹಲವಾರು ಸಂಘಟನೆಗಳಿದ್ದಾರೆ. ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿ ಸಹಕಾರ ಮಾಡಿ ಈ ಕೋಲಾರ ಜಿಲ್ಲೆಯಲ್ಲಿ ಇದ್ದಂಥ ಹಲವಾರು ಸವಾಲುಗಳನ್ನು ಪರಿಣಾಮಕಾರಿಯಾಗಿ ಎದುರಿಸಲಿಕ್ಕೆ ನಮ್ಮ ಜಿಲ್ಲಾ ಆಡಳಿತದೊಂದಿಗೆ ಕೈ ಜೋಡಿಸಿದ್ದಕ್ಕಾಗಿ ಮತ್ತೊಮ್ಮೆ ಎಲ್ರಿಗೂ ಕೂಡ ಹೃದಯಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ.